ಇಂದು ಶ್ರಾವಣ ಮಾಸದ ಮೊದಲನೇ ಮಂಗಳವಾರ. ಶ್ರಾವಣ ಮಾಸದ ಮೊದಲನೇ ಮಂಗಳವಾರ ಮಂಗಳ ಗೌರಿ ವ್ರತಾಚರಣೆ ಮಾಡುವಂಥದ್ದಿದೆ. ಸಾಕಷ್ಟು ಜನರು ಮಂಗಳ ಗೌರಿ ವ್ರತಾಚರಣೆಯನ್ನು ಮಾಡ್ತಾರೆ. ಅದರಲ್ಲೂ ನವವಿವಾಹಿತರು ಮಂಗಳ ಗೌರಿ ವ್ರತಾಚರಣೆಯನ್ನು ಮಾಡೋದು ವಿಶೇಷ. ಸತತವಾಗಿ 5 ವರ್ಷಗಳ ಕಾಲ ಮಂಗಳ ಗೌರಿ ವ್ರತಾಚರಣೆಯನ್ನು ಮಾಡೋದ್ರಿಂದ ದೀರ್ಘ ಸುಮಂಗಲಿ ಯೋಗ ಕೂಡಿ ಬರುತ್ತೆ. ಹಾಗೆ ಮುತ್ತೈದೆಯ ಭಾಗ್ಯ ಗಟ್ಟಿಯಾಗಿರುತ್ತೆ, ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಅಂತೆಲ್ಲ ಈ ಒಂದು ಮಂಗಳ ಗೌರಿ ವ್ರತಾಚರಣೆಯನ್ನು ಮಾಡ್ತಾರೆ. ಹಾಗೆ ಅವಿವಾಹಿತರು ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರಬೇಕು, ನಾವು ಆಸೆ ಪಟ್ಟಂತಹ ಇಚ್ಛೆ ಪಟ್ಟಂತಹ ರೀತಿಯಲ್ಲಿರುವಂತಹ ವಧು ಅಥವಾ ವರ ನಮಗೆ ಲಭಿಸಬೇಕು ಅಂತ ಈ ಒಂದು ಮಂಗಳ ಗೌರಿ ವ್ರತಾಚರಣೆಯನ್ನು ಆಚರಿಸ್ತಾರೆ. ಪ್ರತಿಯೊಬ್ಬರಿಗೂ ಮಂಗಳ ಗೌರಿ ವ್ರತಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯವಾಗದೇ ಇರ್ಬೋದು. ಸಾಧ್ಯವಾಗದೇ ಇಲ್ಲದೆ ಇರುವಂಥವರು ಅವಿವಾಹಿತರು ಶೀಘ್ರವಾಗಿ ನಮಗೆ ಕಂಕಣ ಬಲ ಕೂಡಿ ಬರಬೇಕು ಅಂದರೆ ಈ ಒಂದು ಆಚರಣೆಯನ್ನು ನೀವು ಮಾಡಿಕೊಳ್ಬಹುದು. ಸುಲಭವಾಗಿ ಮಾಡಿಕೊಳ್ಳುವಂಥ ಆಚರಣೆ. ನಿಮ್ಮ ನಿರೀಕ್ಷೆಗೆ ನೀವು ಇಚ್ಛೆ ಪಟ್ಟಂತಹ ವಧು ಅಥವಾ ನೀವು ಇಚ್ಛೆ ಪಟ್ಟಂಥ ವರ ನಿಮಗೆ ಲಭಿಸಬೇಕು ಅಂದರೆ ಸುಲಭವಾಗಿ ನೀವು ಮಾಡಿಕೊಳ್ಳುವಂಥ ಒಂದು ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತಿ ಶೀಘ್ರ ಅಂದರೆ ಮುಂಬರುವ ಸಂವತ್ಸರದ ಒಳಗಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ನೀವು ಆಸೆ ಪಟ್ಟಂತಹ, ನೀವು ಇಚ್ಛೆ ಪಟ್ಟಂತಹ ರೀತಿಯಲ್ಲಿರುವಂಥ ವಧು ಅಥವಾ ವರ ನಿಮಗೆ ಲಭಿಸ್ತಾರೆ ಅಂತಲೇ ನಮಗೆ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಮಂಗಳವಾರ ಸಾಧ್ಯವಾದರೆ ಬೆಳಗ್ಗೆ ನೀವು ಅಮ್ಮನವರ ದೇವಾಲಯ ಅಂದರೆ ಪಾರ್ವತಿ ದೇವಿ, ಬನಶಂಕರಿ ದೇವಿ ಅಥವಾ ಲಕ್ಷ್ಮೀ ದೇವಸ್ಥಾನ, ಈ ರೀತಿ ಅಮ್ಮನವರ ದೇವಾಲಯದಲ್ಲಿ ನೀವು ಹೋಗಬೇಕಾಗತ್ತೆ. ಅಮ್ಮನವರ ದೇವಾಲಯಕ್ಕೆ ಹೋಗಿ ಆ ತಾಯಿಯ ದರ್ಶನ ಮಾಡಿ ಅಲ್ಲಿ ಬಂದಿರುವಂಥ ಮುತ್ತೈದೆಯರಿಗೆ ಒಂದು ತಾಂಬೂಲ ಅಥವಾ ಏನು ನಾವು ಬಾಗಿನ ಅಂತೀವಿ, ಆ ಬಾಗಿನವನ್ನು ಕೊಡಬೇಕಾಗತ್ತೆ. 5 ವಾರಗಳ ಕಾಲ ಕೊಡಬೇಕಾಗತ್ತೆ. ತುಂಬ ಸುಲಭ, ತುಂಬ ಜಾಸ್ತಿ ನೀವು ಖರ್ಚಾಗುತ್ತೆ. 5 ವಾರ ಕೊಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು ಏನು ಅಂತ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ ಕೊಡ್ತೀನಿ ಅಂದರೆ ತೆಂಗಿನಕಾಯಿ, ಕುಪ್ಪಸ, ಬ್ಲೌಸ್ ಪೀಸ್ ಕೊಡ್ತೀನಿ ಅಂದರೆ ಬ್ಲೌಸ್ ಪೀಸ್ ಕೊಡ್ಬೋದು. ಅಥವಾ ಏನಾದರೂ ನೀವು ಕಾಣಿಕೆ ಇಟ್ಟು ಕೊಡ್ತೀನಿ, ಬಳೆ ಇಟ್ಟು ಕೊಡ್ತೀನಿ ಅಂದರೆ ನೀವು ಅದನ್ನು ಕೂಡ ಮಾಡ್ಬೋದು. 5 ವಾರಗಳ ಕಾಲ ನೀವು ಕೊಡ್ತೀನಿ ಅಂತಂದರೆ ತುಂಬ ಸುಲಭವಾಗಿ ಕಡಿಮೆದರಲ್ಲಿ ನೀವು ನಿಮ್ಮ ಕೈಲಿ ಇಷ್ಟ ಆಗುತ್ತೆ ಕೊಡೋಕ್ಕೆ ಅಂತಂದರೆ ನಾನು ಹೇಳೋ ರೀತಿಯಲ್ಲಿ ಕೊಡಿ ಸಾಕು. 2 ವಿಳೆದೆಲೆ, 2 ಬಟ್ಟಲು ಅಡಿಕೆ, 1 ಅರಿಶಿಣದ ಕೊಂಬು, ಅರಿಶಿಣ ಕುಂಕುಮ ಒಂದು 11 ರೂಪಾಯಿ, ಸಾಧ್ಯ ಆದರೆ 2 ಬಾಳೆಹಣ್ಣು, ಜೋಡಿ ಬಾಳೆಹಣ್ಣು ಕೊಡಿ ಅಥವಾ 1 ತೆಂಗಿನಕಾಯಿ ಕೊಡಿ. ನಿಮ್ಮ ಕೈಯಲ್ಲಾದರೆ ತೆಂಗಿನಕಾಯಿ ಕೊಡಿ, ಇಲ್ಲ 2 ಜೋಡಿ ಬಾಳೆಹಣ್ಣು ಕೊಡಿ. ಅಲ್ಲಿ ಬಂದಿರುವಂಥ ಮುತ್ತೈದೆಯರೆ ಅಂದರೆ ದೇವಾಲಯಕ್ಕೆ ಬಂದಿರುವಂಥ ಮುತ್ತೈದೆಯರಿಗೆ ಈ ಒಂದು ತಾಂಬೂಲ ಅಥವಾ ಈ ಒಂದು ಬಾಗಿನವನ್ನು, ಅರಿಶಿಣ ಕುಂಕುಮವನ್ನು ಕೊಟ್ಟು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಳ್ಬೇಕು. ಆದರೆ ಅಕ್ಷತೆಯನ್ನು ನೀವು ಮನೆಯಲ್ಲಿ ತಯಾರು ಮಾಡಿಕೊಂಡು ತಗೊಂಡೋಗಿ ಅವರ ಕೈಗೆ ನೀವು ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದ ಮಾಡಿಸ್ಕೊಳ್ಬೇಕು. ಅವರ ಕೈಯಲ್ಲಿ ನೀವು ಅರಿಶಿಣ ಕುಂಕುಮ, ಹೆಣ್ಮಕ್ಳಾದರೆ ಅರಿಶಿಣ ಕುಂಕುಮವನ್ನು ನೀವು ಇಡಿಸ್ಕೊಂಡು ಅವರ ಕಾಲಿಗೆ ಬಿದ್ದು ಅವ್ರ ಕೈಗೆ ಅಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿಕೊಳ್ಬೇಕು. ಅರಿಶಿಣದ ಕೊಂಬನ್ನು ಇಡೋದನ್ನು ಮರಿಬೇಡಿ. ನೀವು ಈ ಒಂದು ಕಾಣಿಕೆಯನ್ನು ಇಡೋದನ್ನು ಕೂಡ ಮರಿಬಾರ್ದು. ಒಂದು 11 ರೂಪಾಯಿ ನೀವು ಕಾಣಿಕೆಯನ್ನು ಇಡ್ಬೋದು. ನಿಮ್ಮ ಶಕ್ತಿಗೆ ಅನುಗುಣವಾಗಿ 101 ಇಡ್ತೀನಿ ಅಂದರೆ ಇಡ್ಬೋದು, 11 ರೂಪಾಯಿ ಇಡ್ತೀನಿ ಅಂದರೆ ಇಡ್ಬೋದು, 21 ಇಡ್ತೀನಿ ಅಂದರೂ ಇಡ್ಬೋದು. ಈ ರೀತಿ ಸುಲಭವಾಗಿ 5 ವಾರಗಳ ಕಾಲ, ಅದು ಈ ಮಂಗಳವಾರ, ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗೌರಿ ವ್ರತಾಚರಣೆ ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂಥವರು ಈ ರೀತಿ ದೇವಸ್ಥಾನದ ಆವರಣದಲ್ಲಿ ನಿಮಗೆ ಮುತ್ತೈದೆಯರು ಸಿಕ್ಕಿದಾಗ ಖಂಡಿತವಾಗಿ ಈ ರೀತಿ ನೀವು ಮಾಡಿ. ಈ 5 ವಾರಗಳಲ್ಲಿ ನಿಮಗೆ ಯಾವುದಾದ್ರೂ 1 ವಾರ ಮಾಡೋಕ್ಕಾಗಲ್ಲ, ಯಾಕಂದರೆ ಮಾಸಿಕ ಸಮಸ್ಯೆ ಇರುತ್ತೆ ಹೆಣ್ಮಕ್ಳಿಗೆ. ಅಂಥ ಸಂದರ್ಭದಲ್ಲಿ 1 ವಾರ ಬಿಟ್ಬಿಡ್ಬೋದು. ಆ 1 ವಾರ ಬಿಟ್ಟು ಮುಂದಿನ ವಾರ, ನೆಕ್ಸ್ಟ್ ವಾರ ನೀವು ಮಾಡಿಕೊಳ್ಬಹುದು. ಈ ರೀತಿ ಮಾಡಿ ಸಾಧ್ಯವಾದಷ್ಟು 5 ವಾರ ಕೊಡೋದಕ್ಕೆ ಟ್ರೈ ಮಾಡಿ.
5 ವಾರ ನಮ್ಗೆ ಆಗೋದೇ ಇಲ್ಲಾಂದರೆ ಅಟ್ಲೀಸ್ಟ್ 3 ವಾರನಾದರೂ ನೀವು ಕೊಡಿ. 5 ಜನ ಮುತ್ತೈದೆಯರಿಗೆ 5 ವಾರಗಳ ಕಾಲ ಈ ರೀತಿ ಕೊಡೋದ್ರಿಂದ ಖಂಡಿತವಾಗಿ ಕಂಕಣ ಬಲ ಕೂಡಿ ಬರುತ್ತೆ. ಇಚ್ಛಾನುಸಾರವಾಗಿ ವಧು ಅಥವಾ ವರ ನಿಮಗೆ ಸಿಕ್ಕೇ ಸಿಗ್ತಾರೆ, ಲಭಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಈ ರೀತಿಯಾಗಿ ನೀವು ಮಾಡಿ. ಹಾಗೆ ಇನ್ನೂ ಒಂದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂಗಳವಾರದ ದಿನ, ಮಂಗಳ ಗೌರಿ ವ್ರತಾಚರಣೆಯ ದಿನ, ನೀವು ನಿಮ್ಮ ಸುತ್ತಮುತ್ತಲಿ ಇರುವಂತಹ ವೃಕ್ಷ ಗಿಡ ಏನಿರುತ್ತೆ, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಹತ್ರದಲ್ಲಿ ನಿಮ್ಮ ಮನೆಯಲ್ಲೇ ಇರುವಂಥ ತುಳಸಿ ಗಿಡ ಇರುತ್ತೆ, ತುಳಸಿ ಅಮ್ಮನವರು, ಬೇವಿನ ಮರ ಇದ್ದರೆ ಬೇವಿನ ಗಿಡ ಹತ್ರ ಅಲ್ಲಿ, ಹಾಗೆ ದಾಸವಾಳ ಗಿಡ ಇದ್ದರೆ ಅಲ್ಲಿ, ಹಾಗೆಯೇ ಹತ್ರದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇದ್ರ ಮರ ಎಂತಂದು ಬಿಲ್ವಪತ್ರೆ ಮರ, ಅಲ್ಲೂ ಕೂಡ ಲಕ್ಷ್ಮೀದೇವಿ ನಿವಾಸ ಹೂಡಿರ್ತಾಳೆ. ಬಿಲ್ವಪತ್ರೆ ಮರ, ಹರಳಿ ಮರ, ಇಷ್ಟು ಯಾವುದಾದ್ರೂ 5 ಮರ ನಿಮ್ಗೆ, ಅರಳಿ ಮರ, ಬಿಲ್ವಪತ್ರೆ ಮರ ಅದು ಯಾವುದಾದ್ರೂ ನಿಮಗೆ ಸಿಕ್ಕಿಲ್ಲ ಅಂದರೆ ಮಾವಿನ ಮರವನ್ನು ಕೂಡ ನೀವು ಚೂಸ್ ಮಾಡ್ಕೋಬಹುದು. ದಾಸವಾಳ ಗಿಡ, ನೆಲ್ಲಿಕಾಯಿ ಮರ, ಹಾಗೆಯೇ ತುಳಸಿ ಗಿಡ, ಇದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 1 ವಿಳೆದೆಲೆ ಅಡಿಕೆ, 1 ರೂಪಾಯಿ ನಾಣ್ಯ, 1 ಅರಿಶಿಣದ ಕೊಂಬು, ಅದಕ್ಕೆ ನೀವು 5 ಎಳೆ ದಾರ ಮಾಡಿಕೊಂಡು 3 ಗಂಟುಗಳನ್ನು ಅರಿಶಿಣದ ಕೊಂಬಿಗೆ ಕಟ್ಟಿರಬೇಕು. ಅರಿಶಿಣದ ಕೊಂಬು, ವಿಳೆದೆಲೆ ಅಡಿಕೆ, ಹಾಗೆ 1 ರೂಪಾಯಿ ನಾಣ್ಯ, ಇದನ್ನು ತೆಗೆದುಕೊಂಡು ಹೋಗಿ ನೀವು ಆ ಗಿಡದ ಬಳಿ ಇಟ್ಬಿಡಬೇಕು. ಒಂದೇ ವಾರ ಮಾಡಿ, 1 ವಾರ ಮಾಡಿ ನೋಡಿ, ಖಂಡಿತ ಆಗತ್ತೆ. ಆದರೆ ಈ ರೀತಿ ನೀವು ಮರಗಳು ಗಿಡಗಳ ಹತ್ರ ಹೋಗಿ ಈ ತಾಂಬೂಲ ಇಟ್ಟು ಬರೋದಕ್ಕಿಂತ ಮುತ್ತೈದೆಯರಿಗೆ ಕೊಟ್ಟರೆ ಒಳ್ಳೆಯದು. ಆದರೆ ಈ ರೀತಿ ಆಚರಣೆ ಮಾಡೋದ್ರಿಂದನೂ ಕೂಡ ಶೀಘ್ರ ಕಂಕಣ ಬಲ ಕೂಡಿ ಬರುತ್ತೆ ಅಂತಲೇ ನಮಗೆ ಹೇಳ್ತಾರೆ. ಹಾಗಾಗಿ ನಿಮ್ಮ ಹತ್ರದಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರೂ ಈ ಗಿಡ ಮರ ಕಂಡ್ರೆ ಯಾವುದಾದ್ರೂ ಒಂದು ಮಂಗಳವಾರ, ಈ ಒಂದು ಮಂಗಳ ಗೌರಿ ವ್ರತಾಚರಣೆ ಇರುವಂಥ ಶ್ರಾವಣ ಮಾಸದಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಮಾಡೋದ್ರಿಂದ ನೀವು ಇಚ್ಛೆ ಪಟ್ಟಂತಹ, ನೀವು ನಿರೀಕ್ಷೆ ಪಟ್ಟಂತಹ, ನಿಮಗೆ ಯಾವ ಪ್ರಕಾರದಲ್ಲಿ ವಧು ಬೇಕು, ಯಾವ ರೀತಿಯಲ್ಲಿ ವರ ಬೇಕು, ತುಂಬ ದಿನದಿಂದ ಮದುವೆಗೆ ಕಂಕಣ ಬಲ ಕೂಡಿ ಬರ್ತಾಯಿಲ್ಲ ಅಂದರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಗುತ್ತೆ, ಕಂಕಣ ಬಲ ಕೂಡ ಕೂಡಿ ಬರುತ್ತೆ. ಶೀಘ್ರದಲ್ಲಿ ನಿಮಗೆ ಮದುವೆ ಆಗುವಂತಹ ಯೋಗ ಕೂಡಿ ಬರುತ್ತೆ. ಸಾಕಷ್ಟು ಜನರು ಸಾಕಷ್ಟು ವರ್ಷಗಳಿಂದ ಕಾಲಗಳಿಂದ ಈ ರೀತಿಯಾಗಿ ಪ್ರಕಾರದಲ್ಲಿ ಆಚರಣೆಗಳನ್ನು ಮಾಡಿ ತಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಕಂಕಣ ಫಲಗಳನ್ನು ಪಡ್ಕೊಂಡು ಬಂದಿದ್ದಾರೆ. ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡು ನೋಡಿ, ಖಂಡಿತವಾಗಿಯೂ ನೀವು ಆಸೆ ಪಟ್ಟಂತಹ ವಧುವರರು ನಿಮ್ಮ ಬಾಳ ಸಂಗಾತಿಯಾಗಿ ಬರ್ತಾರೆ. ಸಾಧ್ಯವಾದರೆ ಮಂಗಳಗೌರಿ ವ್ರತಾಚರಣೆಯನ್ನೇ ಮಾಡಿ. ಇದು ಸುಲಭವಾಗಿ ಮಾಡಿಕೊಳ್ಳುವಂಥ ವಿಧಾನ. ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.